'Cause I know how it feels walking out the door. When I leave, it's the same stupid metaphor. I don't love you the same, now we keep it still, baby, it's fine. And I know it's the same. ಸೊ ಇವಾಗ ಆನ್ ದ ವೇ ಟು ಉಡುಪಿ ಸ್ವಾತಿ ಡೆಲಿಕೇಸಿಯಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಮಸಾಲೆ ದೋಸೆ, ಇಡ್ಲಿ, ಉಪ್ಮಾ, ಖಾರಾಬಾತ್ ಎಲ್ಲ ತಿಂದು ನಮ್ಮ ರೈಡ್ ಈಗ ಉಡುಪಿ ಕಡೆ ಮತ್ತೆ ಸ್ಟಾರ್ಟ್ ಮಾಡಬೇಕು. Veldama, let's go. ಸೊ ಇವಾಗ ರೂಮಿಗೆ ಬಂದು ರೀಚ್ ಆಗಿದ್ವಿ. ಸೂಪರ್ ಇದಾವೆ ರೂಮ್ಸು. ಮಲ್ಪೆ ಹತ್ರ, ಮಲ್ಪೆಯಿಂದ ಸ್ವಲ್ಪ ಮೇಲೆ ಐಲ್ಯಾಂಡ್ ಬೇಬಿ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ರೂಮ್. ಇದು ರೂಮು. ಓಕೆ, ಇಲ್ಲಿಂದ ಬೀಚ್ ಬೇವಿಗೆ. ಸೊ ಈಗ ಈವ್ನಿಂಗ್ 5 o'clock ಬಂದ್ವಿ ಬೆಂಗಳೂರಿಂದ. ಐಲ್ಯಾಂಡ್ ಬೇಬಿ ಇನ್ ಭಾಳ ಚೆನ್ನಾಗಿದೆ, ಹೊಸ್ದಾಗಿದೆ, ಸಖತ್ತಾಗಿದೆ ರೂಮ್ಸ್ ಎಲ್ಲ, ಭಾಳ ಚೆನ್ನಾಗಿ ಅನಿಸ್ತು. ಇನ್ನು ಫುಡ್ಡನ್ನು ಸ್ಟಾರ್ಟ್ ಮಾಡಿಲ್ಲ. ಫುಡ್ಡನ್ನು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಆರ್ಡ್ರ್ ಮಾಡ್ಕೋಬೋದು, ಇಲ್ಲ ಸಿಟಿಗೆ ಹೋಗಿ ತಿಂದು ಬರಬೇಕು. ಈಗ ಸದ್ಯಕ್ಕೆ ಇನ್ನು ಸ್ವಲ್ಪ ದಿವಸದಲ್ಲಿ ಸ್ಟಾರ್ಟ್ ಆಗುತ್ತದೆ ಕಿಚನ್ ಅವ್ರದ್ದೇ. ಒಳ್ಳೆ ಪೀಸ್ಫುಲ್ ಈವ್ನಿಂಗ್ ಸ್ಪೆಂಡ್ ಮಾಡ್ಬೇಕಂದ್ರೆ ಒಂದು 2 days ಬಂದು ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡಿ, ಹಾಗೆ ಕೃಷ್ಣ ಮಠ ಮತ್ತು ಇನ್ನೊಂದು 2-3 ಪ್ಲೇಸಸ್ ಇದ್ದಾವೆ, ಸೆಂಟ್ ಮೇರಿ ಐಲ್ಯಾಂಡು, ಅದೆಲ್ಲ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ರೇಟ್ಸ್ ಸ್ವಲ್ಪ ಜಾಸ್ತಿ, ಅಂದರೆ ಈಗ 1 ನೈಟ್ಗೆ ನಮಗೆ 6500 ಚಾರ್ಜ್ ಮಾಡಿದ್ದಾರೆ ಕೆಳಗೆ ಗ್ರೌಂಡ್ ಫ್ಲೋರ್ ರೂಮಿಗೆ. ಸೊ ಫಸ್ಟ್ ಫ್ಲೋರ್ ರೂಮ್ ಇದೆ, ಸೆಕೆಂಡ್ ಫ್ಲೋರ್ ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿ ಕೂಡ ಅದೇ ಡಿಪೆಂಡ್ಸ್ ಅಪಾನ್ ಫಸ್ಟ್ ಫ್ಲೋರ್ 7500. ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೇಕು ಅಂದ್ಕೊಂಡಿರೋರು ಬಂದು ರಿಲ್ಯಾಕ್ಸ್ ಆಗ್ಬೋದು. ಇಲ್ಲೇ ಬೆಂಗಳೂರಿಂದ ಜಸ್ಟ್ ಒಂದು 350 kilometers. ಇನ್ನೂ ರೋಡ್ ಆಗ್ತಾಯಿದೆ. ರೋಡ್ ಆದಮೇಲೆ ಇನ್ನೊಂದು 6 months ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಬರೋದಕ್ಕೆ. ಸೊ ಇವಾಗ ನಮ್ಮ ಹೋಟೆಲಲ್ಲಿ ಇದಿಲ್ಲ, ರೆಸ್ಟೋರೆಂಟ್ ಇಲ್ಲ. ಸೊ ಅದಕ್ಕೆ ವಿವಾನ್ ವೆಜ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ರೂಮಿಂದ ಜಸ್ಟ್ ಒಂದು 25 minutes ಹೋಗಿ ಊಟ ಮಾಡ್ಕೊಂಡು ರೂಮಿಗೆ ಬಂದು ಮಲ್ಗೋದು. ಸೊ ನೋಡೋಣ ಅಲ್ಲಿ ಏನೇನು ಊಟ ಮಾಡ್ತೀವಂತ ನೋಡೋಣ ಇವತ್ತು. ವೆಜ್ ತಿನ್ನೋರಿಗೆ ಅದೊಂದು ಒಳ್ಳೆ ಆಪ್ಷನ್. ಉಡುಪಿಗೆ ಬಂದರೆ ಅದೊಂದು, ಮತ್ತು ವುಡ್ಲ್ಯಾಂಡ್ಸ್ ಅಂತ 2 ಇದೆ. ನಾವು ವುಡ್ಲ್ಯಾಂಡ್ಸ್ಗೆ ನಾಳೆ ಬೆಳಿಗ್ಗೆ ಹೋಗ್ತಿದ್ದೀವಿ. ಈಗ ಬಂದ್ಬಿಟ್ಟು ವಿವಾನ್ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಈಗ ಮಾರ್ನಿಂಗ್ 6:37 ಆಗಿದೆ. ಸೊ ಈಗ ನಮ್ಮ ಬೀಚಿಂದ ಇನ್ನೊಂದು ಬ್ಲೂ ವೇಲ್ ಏನೋ ಬೀಚ್ ಹೆಸರಿದೆ, ನನಗೆ ಗೊತ್ತಿಲ್ಲ, ಕೆಳಗೆ ಹಾಕ್ತೀನಿ ಟೆಕ್ಸ್ಟಲ್ಲಿ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ಒಂದು ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಇದು. ಈಗ ಸನ್ರೈಸ್ ಆಗ್ತಿದ್ದೀವಿ ಈ ಕಡೆ. So alive with wildflowers, so they're blooming
ಮಾರ್ನಿಂಗ್ ಬೀಚ್ ಆಯಿತು, ಲೈಟಾಗಿ ವಾಕ್ ಆಯಿತು. ಈಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ವುಡ್ಲ್ಯಾಂಡ್ಸಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ನಾವು ಬ್ಯಾಕ್ ಟು ಬೆಂಗಳೂರು ರೈಡ್ ಸ್ಟಾರ್ಟ್ ಮಾಡ್ತೀವಿ. ವೆಲ್ದಮ್ಮ, ಲೆಟ್ಸ್ ಗೋ. ಈಗ ಶ್ರೀಕೃಷ್ಣ ಮಠ, ಶ್ರೀಕೃಷ್ಣ ಅವ್ರದ್ದು ದರ್ಶನ ಆಯಿತು. ಸೊ ಈಗ ದರ್ಶನ ಮುಗಿಸ್ಕೊಂಡು ಈ ಬೆಂಗಳೂರಿಗೆ ರೆಗ್ಯುಲರ್ ರೂಟ್ ಆಗಲಾರ್ದೆ ಈ ಕಡೆ ಮಂಗಳೂರು ರೂಟೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈ ಮೂಡಿಗೆರೆ ಆದಮೇಲೆ ಇನ್ನೊಂದು ಬೇಲೂರು, ಹಾಸನ್, ಸೊ ಆ ರೂಟಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಇದಾದರೆ ಸ್ವಲ್ಪ ಫಾರೆಸ್ಟ್ ಇರುತ್ತಲ್ಲ, ಆರಾಮಾಗಿ ಹೋಗ್ಬೋದಂತ. ಅಂದರೆ ಸ್ವಲ್ಪ ಫಾರೆಸ್ಟಲ್ಲಿ ಎಲ್ಲ ಗ್ರೀನರಿ ಇರುತ್ತೆ, ಆರಾಮಾಗಿ ನೋಡ್ಕೊಂತ ಹೋಗೋಣ ಅಂತ. ಇವಾಗ ಏನಿಲ್ಲ, ಒಂದೇ ಡೀಸೆಲ್ ಒಂದೇ ಹಾಕ್ಸ್ಬೇಕಷ್ಟೇ. ಡೀಸೆಲ್ ಒಂದು ಹಾಕ್ಸಿದ್ರೆ ಆಯ್ತು. ಸೊ ಇಲ್ಲಿಂದ ನೆಕ್ಸ್ಟ್ ಗೋ ಟು ಧರ್ಮಸ್ಥಳ ಮೇಲೆ ಹೋಗ್ತಿದ್ದೀವಿ. ಧರ್ಮಸ್ಥಳ, ಉಜ್ಜೇರಿ, ಧರ್ಮಸ್ಥಳ, ಸಕಲೇಶ್ಪುರ, ಬೆಂಗಳೂರು, ಈ ರೂಟ್ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ.